ನಾನು ನೀವು ಅವರು ಪ್ರತಿಯೊಬ್ಬರದ್ದು ಒಂದು ಸ್ಟೋರಿ. ಇವ್ರ ಲೈಫ್ ಇಷ್ಟೇನಾ ಅನ್ನೋರ್ ಮಧ್ಯದಲ್ಲಿ ಎದ್ದು ನಿಂತ ಯುವ ಪವರ್. ಕಣ್ಣೀರ್ ಬೇಕೇ ಬೇಕಾ? ಇದು ರಿಯಾಲಿಟಿ ಶೋ ಅಲ್ಲ, ರಿಯಲ್ ಶೋ. ವೆಲ್ಕಮ್ ಟು ನೋ ಕ್ಯಾಪ್ ಅಡ್ಡ. ಇಲ್ಲಿ ನೋ ಫಿಲ್ಟರ್ಸ್, ನೋ ಸ್ಕ್ರಿಪ್ಟ್ಸ್ ಅಂಡ್ ಇಂಪಾರ್ಟೆಂಟ್ಲಿ ನೋ ಕ್ಯಾಪ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ನೋ ಕ್ಯಾಪ್ ಅಡ್ಡ. ನಾನು ಸೃಷ್ಟಿ ಆಜರ್ಸ್. ನೋ ಕ್ಯಾಪ್ ಅಡ್ಡದಲ್ಲಿ ಅನ್ಫಿಲ್ಟರ್ಡ್ ಕಾನ್ವರ್ಸೇಷನ್ಸ್ ವಿತ್ ಯಂಗ್ ಆ್ಯಂಡ್ ಕ್ರಿಯೇಟಿವ್ ಮೈಂಡ್ಸ್. ಇವತ್ತು ಒಬ್ರು ಗೆಸ್ಟ್ನ ನಾನು ಹುಡುಕ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ರೋಹಿತ್, ನನ್ನೊಂದು ರೀಲ್ ಇದೆ, ಶೂಟ್ ಮಾಡಿಕೊಡ್ತೀಯಾ? ಇದೊಂದು ಹೊಸ ಟ್ರೆಂಡಿಂಗ್ ಕನ್ನಡ ಸಾಂಗ್ ಇದೆ, ಇಂಡಿ ಸಾಂಗ್. ಗೊತ್ತಾ ಸಾಂಗ್ ಯಾವುದಂತ? ಕೆನ್ನೆಯು ಕೆಂಪಿನ ಗುಲಾಬಿ ಹೂವ. ಹಲೋ ಹಲೋ, ಒಂದು ನಿಮಿಷ, ಇದು ನನ್ನ ಸಾಂಗು. ಹೇ ತನ್ಮಯ್ ಗುರುರಾಜ್, ಯು ಆರ್ ದ ಸಿಂಗರ್ ಆಫ್ ದ ಸಾಂಗ್, ರೈಟ್? ಓ ಮೈ ಗಾಡ್, ನಮ್ಮ ಶೋಗೆ ಬರ್ತೀರಾ ನೀವು ಗೆಸ್ಟ್ ಆಗಿ? ನೋ ಕ್ಯಾಪ್ ಅಡ್ಡ ಅಂತ ನಮ್ದೊಂದು ಶೋ ಇದೆ. ಓಕೆ, ಬರ್ತೀರಾ? ಡನ್ನಾ? ಹಾಯ್ ತನ್ಮಯ್, ಹೇಗಿದ್ದೀರಾ? ನಮಸ್ಕಾರ. ನಮಸ್ಕಾರ. ಹೌ ಆರ್ ಯು? ಯಾ, ಐ ಆಮ್ ಫೈನ್. ಯು ಆರ್ ಗುಡ್. ಸೊ ಈಗ ಎಲ್ಲರಿಗೂ ಕೆನ್ನೆಯು ಕೆಂಪಿನ ಗುಲಾಬಿ ಹೂವು ಅಂದ ತಕ್ಷಣ ನೀವೇ ನೆನಪಾಗ್ತೀರಾ. ಬಟ್ ತನ್ಮಯ್ ಸಾಂಗ್ ರಿಲೀಸ್ ಮಾಡೋಕ್ಕಿಂತ ಮುಂಚೆ ಹೇಗಿದ್ರು? ಐ ವಾಂಟ್ ಟು ನೋ ಹೌ ಆರ್ ಯು ಬಿಫೋರ್ ರಿಲೀಸಿಂಗ್ ಅ ಸಾಂಗ್. ಇಲ್ಲ, ತನ್ಮಯಾಗೇ ಇದ್ದ ಮುಂಚೆನು. ಓಕೆ. ಮುಂಚೆ ಹೇಗಿದ್ನೋ ಈಗೂ ಹಾಗೆ ಇದ್ದೀನಿ. ಸಿಂಗರ್ ತನ್ಮಯ್ಗಿಂತ ಮುಂಚೆ ಹಾಗೂ ನಾವೆಲ್ ನಾನು ತನ್ಮಯಾಗೇ ಇರ್ತೀನಿ, ಅದರಲ್ಲಿ ಏನು ವ್ಯತ್ಯಾಸ ಬರಲ್ಲ. ಸೊ ನೀವು ಹೆಂಗೆ ಸ್ಟಾರ್ಟ್ ಮಾಡಿದ್ದು ಮ್ಯೂಸಿಕ್ ಮಾಡಬೇಕು, ಮ್ಯೂಸಿಕ್ ಜರ್ನಿ ಹೆಂಗೆ ಸ್ಟಾರ್ಟ್ ಮಾಡಿದ್ದು ಅಂತ ಐ ವಾಂಟ್ ಟು ನೋ. ನಾನು ಒಂದು 5-6 ವರ್ಷ ಇರ್ಬೇಕಾದ್ರೆ ನಮ್ಮಮ್ಮ ನನ್ನ ಮ್ಯೂಸಿಕ್ ಕ್ಲಾಸಿಗೆ ಸೇರಿಸಿದ್ರು. ಆವಾಗ ಫಸ್ಟು ಸಿಂಗಿಂಗ್ ಸ್ಟಾರ್ಟ್ ಮಾಡಿದೆ, ಸುಗಮ ಸಂಗೀತ ಎಲ್ಲ. ಉಪಾಸನ ಮೋಹನ್ ಅಂತ ಇದ್ದಾರೆ, ಅವರು 1-2 ತಿಂಗಳು ಹೋದೆ. ಅದಾದಮೇಲೆ ತಬ್ಲಾ ಬಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ನಂತೆ, ಅಂದರೆ ಎಲ್ಲ ಕಡೆ ಬಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ನಂತೆ. ಅದಕ್ಕೆ ನಮ್ಮಮ್ಮ ಇದಕ್ಕೆ ಸೇರಿಸಿದ್ರು, ತಬ್ಲಾ ಕ್ಲಾಸಿಗೆ ಸೇರಿಸಿದ್ರು. ಸೊ ನಾನು ಪ್ರೊಫೆಷ್ನಲ್ ತಬ್ಲಾ ಪ್ಲೇಯರ್, ಒಂದು 15 ವರ್ಷದಿಂದ ತಬ್ಲಾ ಕಲ್ತಿದ್ದೀನಿ. ವೆರಿ ನೈಸ್, ವೆರಿ ನೈಸ್. ಹಾಗೆ ಸೈಡ್ ಬೈ ಸೈಡ್ ಕೀಬೋರ್ಡು ಕಲಿತಿದ್ದೆ, ಓನಾಗಿ ಕಲಿತಿದ್ದೆ. ಆಮೇಲೆ ಕೋವಿಡ್ ಟೈಮ್ ಬಂದಾಗ ಗ್ಯಾಪ್ ಸಿಕ್ತು, ಒಳ್ಳೆ ಟೈಮ್ ಸಿಕ್ತು ನನಗೆ. ಆವಾಗ ಮ್ಯೂಸಿಕ್ ಪ್ರೊಡಕ್ಷನ್ ಅದ್ರ ಮೇಲೆ ನಂಗೆ ತುಂಬ ಇಂಟ್ರೆಸ್ಟ್ ಇತ್ತು. ಮ್ಯೂಸಿಕ್ ಪ್ರೊಡಕ್ಷನ್ ಹೇಗೆ ವರ್ಕ್ ಆಗುತ್ತೆ, ಹೇಗೆ ಒಂದು ಮ್ಯೂಸಿಕ್ ಅಂದರೆ ಆ ಲೇಯರ್ಸ್ ಎಲ್ಲ ಹೇಗಿರುತ್ತೆ, ಈಗ ಒಂದು ಸಿನಿಮಾ ಅಲ್ಲಿ ಒಂದು ಸ್ಕೋರ್, ಬ್ಯಾಕ್ಗ್ರೌಂಡ್ ಸ್ಕೋರ್ ಬರ್ತಿದ್ರೆ ಹೇಗೆ ಪ್ರೊಡ್ಯೂಸ್ ಆಗುತ್ತೆ. ಸೊ ಅದ್ರ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಅದನ್ನು ನಾನೇ ಓನಾಗಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಆವಾಗ 2020 ಕೋವಿಡ್ ಟೈಮಲ್ಲಿ ನಾನು ಮ್ಯೂಸಿಕ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದೆ. ಅವಾಗಿಂದ ಒಂದು 6 ಇಯರ್ಸಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹೊಸದಾಗಿ ನನ್ನ ಸೌಂಡ್ ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂತ ಮಾಡಿ ಈಗ 2 ಸಾಂಗ್ ನಾನು ಮಾಡಿದ್ದೀನಿ. ಸೊ ಟೆಕ್ನಿಕ್ಯಾಲಿಟೀಸ್ ಎಲ್ಲ ಅದು ಹೆಂಗೆ ಕಲಿತ್ರಿ ನೀವು? ಮ್ಯೂಸಿಕ್ ಪ್ರೊಡಕ್ಷನ್ ಇಸ್ ನಾಟ್ ಅ ವೆರಿ ಈಸಿ ಥಿಂಗ್. ಅದನ್ನೆಲ್ಲ ಹೆಂಗೆ ಕಲಿತ್ರಿ ಅಂತ? ಹೇಗೆ ಅಂದರೆ, ನಾನು ಆ್ಯಕ್ಚುಲಿ ಇಂಜಿನಿಯರ್. ಓ, ಓಕೆ. ಯಾವ ಡಿಪಾರ್ಟ್ಮೆಂಟ್? ಕಂಪ್ಯೂಟರ್ ಸೈನ್ಸ್. ಬೆಂಗಳೂರಲ್ಲೇನಾ? ಬೆಂಗಳೂರಲ್ಲೇ. ಸೊ ಅದಕ್ಕೆ ಇಂಜಿನಿಯರ್ ಆಗಿರೋದ್ರಿಂದ ಈಗ ಸೈನ್ಸ್ ಬಗ್ಗೆ ಒಂದು ಸ್ವಲ್ಪ ಗೊತ್ತಿರಬೇಕಲ್ಲ. ಸೊ ನಾನೇ ಓನಾಗಿ, ನಂಗೆ ಇಂಟ್ರೆಸ್ಟ್ ಇತ್ತು, ತುಂಬ ಇಂಟ್ರೆಸ್ಟ್ ಇತ್ತು. ಎಲ್ಲ ಓನಾಗಿ ನಾನೇ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಈಗ ಹೇಗೆ ಒಂದು ಸೌಂಡ್ ಹೇಗೆ ಕ್ರಿಯೇಟ್ ಆಗುತ್ತೆ ಅಂದರೆ ಅದರದ್ದು ಇದೆಲ್ಲ ಕಲ್ತ್ಕೊಂಡೆ, ಹೇಗೆ ಟೆಕ್ನಿಕಲ್ ವೈಸ್ ಎಲ್ಲ ಕಲ್ತ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನೇ. ಆಮೇಲೆ ಈಗ ಬೇರೆ ಬೇರೆ ಬ್ಯಾಕ್ಗ್ರೌಂಡ್ ಸ್ಕೋರು, ಈಗ KGF ಮತ್ತು ಬೇರೆ ಬೇರೆ ಎಷ್ಟೊಂದು ಮೂವಿಗಳ ಬ್ಯಾಕ್ಗ್ರೌಂಡ್ ಸ್ಕೋರ್ನ ನಾನೇ ರೀಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗ ಒಂದು ಸಾಫ್ಟ್ವೇರ್ ಎಲ್ಲ ಇದು ಮಾಡಿ, ಸೊ ನಾನೇ ಆ ಮ್ಯೂಸಿಕ್ ಥರನೇ ನಾನೇ ಪ್ರೊಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ನಾನು ಪ್ರಾಕ್ಟೀಸ್ ಮಾಡಿಕೊಂಡೆ ಪ್ರೊಡಕ್ಷನ್ ಎಲ್ಲ. ಸೊ 6 ಇಯರ್ ಹಿಂದೆಯಿಂದ ಸ್ಟಾರ್ಟ್ ಮಾಡಿರೋದು ಅಂತ ಅಂದ್ರಿ. ನಿಮ್ದು ಫಸ್ಟ್ ಸಾಂಗ್ ಬಂದಿದ್ದು ಜಾನ್ವರಿ 26. ಸೆಕೆಂಡ್ ಸಾಂಗ್ ಮೇ. ಸೊ 2026 ತನಕ ನೀವು ಪ್ರಿಪೇರ್ ಆಗ್ತಾ ಇದ್ರ ಸಾಂಗ್ ರಿಲೀಸ್ ಮಾಡೋಣ ಅಂತ? ಇಲ್ಲ ಅದಕ್ಕಿಂತ ಮುಂಚೆ ಯಾವುದಾದ್ರೂ ರಿಲೀಸ್ ಮಾಡಿ, ಇಲ್ಲ ಪ್ರೈವೇಟಲ್ಲಿ ಇಟ್ಟಿರೋದು, ಇಲ್ಲ ಯಾರಿಗೋ ನಮ್ಗೆ ಗೊತ್ತಿಲ್ಲದೆ ಇರೋಂಥದ್ದು ಯಾವುದೋ ಬೇರೆ ಪ್ರಾಜೆಕ್ಟಲ್ಲಿ ನಾನು ಕೆಲಸ, ಆ ಪ್ರಾಜೆಕ್ಟ್ ಇದೆಯಲ್ಲ ಅದ್ರಲ್ಲಿ ನಾನು ಕೆಲಸ ಮಾಡಿಲ್ಲ ಏನಾದರೂ? ತುಂಬ ಸಾಂಗ್ಸ್ ಮೇಲೆ ವರ್ಕ್ ಮಾಡಿದ್ದೀನಿ. ಅಂದರೆ ಎಷ್ಟೊಂದು ಡ್ರಾಫ್ಟ್ಗಳಿದೆ. ಈಗ ನಾನು ಕಂಪ್ಯೂಟರ್ ತೆಗೆದ್ರೆ ತುಂಬ ಡ್ರಾಫ್ಟ್ಗಳಿದೆ. ಬಟ್ ಇನ್ನ ನೋಟವು ಹೇಳಬೇಕು ಅಂದರೆ ಆ್ಯಕ್ಚುಲಿ 8th ಜಾನ್ವರಿ ರಿಲೀಸ್ ಮಾಡಿದ್ದು. ಅದು 10 ದಿವಸ ಮುಂಚೆ ನಂಗೆ ಐಡಿಯಾ ಬಂದಿದ್ದು ಸಾಂಗ್ ಮಾಡಬೇಕು. ಸೊ ಮಾಡಿ 1 ದಿವಸದಲ್ಲಿ ಮುಗ್ದಿತ್ತು ಸಾಂಗ್. ಅಂದರೆ 1 ದಿವಸದಲ್ಲಿ ಕಂಪೋಸಿಷನ್ ಮುಗಿಸ್ದೆ. ಸೊ 1 ವೀಕ್ ಆಯಿತು ಮಾಸ್ಟರಿಂಗ್ ಎಲ್ಲ ಮಾಡಿ ಅಪ್ಲೋಡ್ ಮಾಡಿಬಿಟ್ಟೆ ನಾನು. ನೋಡೋಣ, ಹೊಸದಾಗಿದೆ, ನನಗೆ ಇಷ್ಟ ಆಗೋಯ್ತು ಸಾಂಗ್. ಅಂದರೆ ತುಂಬ ಸಾಂಗ್ಸ್ ಮೇಲೆ ವರ್ಕ್ ಮಾಡ್ತಿದ್ದೆ. ಹಾಗೆ ಮಾಡ್ಬೇಕಾದ್ರೆ ಈ ಐಡಿಯಾ ಬಂತು, ನಿನ್ನ ನೋಟವು ಅದು ಚೆನ್ನಾಗಿದೆಯಲ್ಲ ಅಂತ ಹೇಳಿ ಸುಮ್ಮನೆ ಬಿಟ್ಟೆ. ನಾನೊಂದು ಹೊಸದಾಗಿ ಕೊಡಬೇಕು ಕನ್ನಡ ಆಡಿಯನ್ಸ್ಗೆ ಅಂತ ಇದ್ದಿದ್ದು. ಸೊ ಹೊಸದಾಗೆ ಅಂದರೆ ನೀವು ನಿನ್ನ ನೋಟವು ಲಿರಿಕ್ಸ್ ಕೇಳಿದ್ರು ತುಂಬ ಹೊಸದಾಗಿ ಅನ್ಸುತ್ತೆ ಲಿರಿಕ್ಸ್, ಈ ಥರ ಎಲ್ಲೂ ಕೇಳಿಲ್ವಲ್ಲ ಮುಂಚೆ ಅಂತ. ಅದಕ್ಕೆ ಸೌಂಡ್ ವೈಸು ನಿಮ್ಗೆ ಹಾಗೆ ಅನ್ಸುತ್ತೆ. ಹೌದು. ಸೊ ಅಂದರೆ ಸುಮ್ಮನೆ ಬಿಟ್ಟೆ. ಅದು ಬಟ್ ತುಂಬ ಸಾಂಗ್ಸ್ ಮೇಲೆ ವರ್ಕ್ ಮಾಡಿದ್ದೀನಿ, ಇನ್ನೂ ನನ್ನ ಡ್ರಾಫ್ಟಲ್ಲಿದೆ. ವೆರಿ ನೈಸ್. ಸೊ ಇಂಜಿನಿಯರಿಂಗ್ ಯಾವಾಗ ಮುಗಿಸಿದ್ ನೀವು? ಲಾಸ್ಟ್ 2 weeks ಬ್ಯಾಕ್
ನಾನು ಗ್ರಾಜುಯೇಟ್ ಆಗಿದ್ದು. ಓ ಮೈ ಗಾಡ್. ಸೊ ಈಗ ಗ್ರಾಜುಯೇಟ್ ಆಗಿದ್ದೀರಾ, ಗ್ರಾಜುಯೇಟ್ ಆಗ್ತಿದ್ದ ಹಾಗೇನೆ ಯು ಆರ್ ಅ ಸ್ಟಾರ್ ಆಲ್ರೆಡಿ, ಯು ಆರ್ ಅನ್ ಆರ್ಟಿಸ್ಟ್. ಸೊ ಯು ಆರ್ ಕಂಪ್ಲೀಟ್ ಮ್ಯೂಸಿಷಿಯನಾ, ಫುಲ್ ಟೈಮ್ ಮ್ಯೂಸಿಷಿಯನಾ, ಇಲ್ಲ ಬೇರೆ ಏನಾದರೂ ಮಾಡ್ತಿರ್ತೀರಾ ಡೇ ಟೈಮ್ ಜಾಬ್? ಇಲ್ಲ, ನಾನು ವರ್ಕು ಮಾಡ್ತಾ ಇದ್ದೀನಿ. ಓಕೆ, ಸೈಡ್ ಬೈ ಸೈಡ್ ಎರಡು. ಮ್ಯೂಸಿಕ್ ನನ್ನ ಪ್ಯಾಷನ್, ಸೊ ಅದನ್ನ ನಾನು ಬಿಡಲ್ಲ. ಬಟ್ ವರ್ಕು ಮಾಡ್ತಾ ಇದ್ದೀನಿ ನಾನು. ವರ್ಕ್ ಫಾರ್ ಮನಿ. ದಟ್ಸ್ ವೆರಿ ನೈಸ್. ಸೊ ಎಲ್ಲಿ ನೀವು ಬೆಂಗಳೂರಲ್ಲೇ ನಾವೆಲ್ಲ ವರ್ಕ್ ಮಾಡೋದು? ಬೆಂಗಳೂರಲ್ಲೇ. ಸೊ ಡೇ ಟೈಮ್ ವರ್ಕ್ ಮಾಡ್ತೀರಾ, ನೈಟ್ ಟೈಮ್ ಮ್ಯೂಸಿಕ್ ಪ್ರೊಡ್ಯೂಸ್ ಮಾಡ್ತೀರಾ ಅಂತ? ಹೌದು, ಬೆಳಗ್ಗೆ ವರ್ಕ್ ಇರುತ್ತೆ, 9 to 5 ಇರುತ್ತೆ. ಅದಾದ್ಮೇಲೆ ಫುಲ್ ಮ್ಯೂಸಿಕ್ ರಾತ್ರಿವರೆಗೂ ಮಾಡ್ತಾ ಇರ್ತೀನಿ ಮ್ಯೂಸಿಕ್. ಸೊ ನಿಮ್ದೊಂದು ಟೀಮ್ ಅಂತ ಏನಾದರೂ ಇದೆಯಾ? ಲೈಕ್ ಯಾವ ಜೊತೆ ಬ್ರೈನ್ ಸ್ಟಾರ್ಮ್ ಮಾಡ್ತೀರಾ ನೀವು ಒಂದು ಮ್ಯೂಸಿಕ್ ಪ್ರಿಪೇರ್ ಮಾಡಬೇಕು ಇಲ್ಲ ಅಂತಂದ್ರೆ? ಈಗ ಟೀಮ್ ಅಂತ ಇಲ್ಲ ಆಕ್ಚುಲಿ. ಅಂದ್ರೆ ಸಾಂಗ್ ಬರೆಯೋದ್ರಿಂದ, ಹಾಡೋದ್ರಿಂದ ಹಿಡಿದು ಪ್ರೊಡ್ಯೂಸು ನಾನೇ ಮಾಡ್ತೀನಿ, ಮಿಕ್ಸಿಂಗು ನಾನೇ ಮಾಡ್ತೀನಿ. ಯಾಕಂದ್ರೆ ನನಗೆ ಇಷ್ಟ ಈ ಪ್ರೋಸೆಸ್. ಅಂದ್ರೆ ನಾನು ಎಕ್ಸ್ಪ್ಲೋರ್ ಮಾಡಬೇಕು ಒಂದೊಂದು. ಇದು ಆಕ್ಚುಲಿ ಎಲ್ಲ ಒಂದೊಂದು ಡಿವಿಷನ್ ಇದು, ಲೈಕ್ ಒಬ್ರೊಬ್ರು ಮಾಡೋ ಕೆಲಸ. ಬಟ್ ನನ್ಗೆ ಅದು ಇಷ್ಟ, ಆ ಪ್ರೋಸೆಸ್, ಆ ಸಾಂಗ್ ಮಾಡೋ ಪ್ರೋಸೆಸ್ ನಂಗೆ ಸಖತ್ ಇಷ್ಟ. ನನಗೆ ಮುಂಚೆಯಿಂದ ಇದೇ ಇದ್ದಿದ್ದು, ಲೈಕ್ ಆ ಪ್ರೋಸೆಸ್, ಮ್ಯೂಸಿಕ್ ಹೆಂಗ್ ಬರುತ್ತೆ, ಆ ಸೌಂಡ್ ಹೇಗೆ ಕ್ರಿಯೇಟ್ ಆಗುತ್ತೆ, ಹೊಸದಾಗಿ ಆ ಸೌಂಡ್ ಕ್ಯೂರಿಯಾಸಿಟಿಯಿಂದನೇ ನಾನು ಕಲಿಯಕ್ ಸ್ಟಾರ್ಟ್ ಮಾಡಿದ್ದು. ಸೊ ಹಾಗೆ ಈಗ ಮಾಡ್ಕೊಂಡ್ ಬರ್ತಾ ಇದೀನಿ. ಇನ್ಸ್ಪಿರೇಷನ್ ಅಂತ ಯಾರಾದ್ರೂ ಇದಾರಾ? ನನ್ನ ಇನ್ಸ್ಪಿರೇಷನ್ ಅನಿರುದ್ದು. ಅಂದ್ರೆ ಅವ್ರು ಮಾಡೋ ಮ್ಯೂಸಿಕ್, ಅವ್ರು ಹೇಗೆ ಪ್ರೊಡ್ಯೂಸ್ ಮಾಡ್ತಾರೆ, ಅರೇಂಜ್ಮೆಂಟ್ ಆಗಲಿ, ಮ್ಯೂಸಿಕ್ ಅಲ್ಲಿ ಹೇಗೆ ಅವ್ರು ಕಂಪೋಸ್ ಮಾಡ್ತಾರೆ, ನಂಗೆ ಸಖತ್ ಇನ್ಸ್ಪೈರ್ ಮಾಡ್ತಾರೆ ಅವ್ರು. ವೆರಿ ನೈಸ್. ನಿಮ್ಮ ಜಾನರ್ ಈಗ ಇಂಡಿ ಮ್ಯೂಸಿಕ್ ಕನ್ನಡದಲ್ಲಿ ಮಾಡ್ತಾ ಇದ್ದೀರಲ್ಲ, ಆ ಥರ ನಮ್ಮ ಕನ್ನಡದಲ್ಲಿ ಮುಂಚೆ ಇತ್ತು ಅಂತ ಅನ್ಸುತ್ತಾ ನಿಮಗೆ? ಇಲ್ಲ, ನಾನು ಮಾಡ್ತಿರೋ ಜಾನರ್ ಆಕ್ಚುಲಿ ಇಂಡಿ ಪಾಪ್ ಅಂತ. ಈ ಥರ ಜಾನರ್ ಕಮ್ಮಿ, ಅಂದರೆ ಇದೆ ಸಾಂಗ್ಸು. ಬಟ್ ನನಗೆ ಆಸ್ ಅನ್ ಆಡಿಯನ್ಸ್ ಆಗಿ ನನಗೆ ಆ ಥರ ಸಾಂಗ್ಗಳು ಇರಲಿಲ್ಲ. ಈಗ ನಾನು ಆ್ಯಕ್ಚುಲಿ ಯಾವ ಥರ ಆಡಿಯನ್ಸ್ ಅಂದರೆ, ನಾನು ಪ್ರೊಡ್ಯೂಸರ್ ಆಗಿರೋದ್ರಿಂದ ನಾನು ಆ ಮ್ಯೂಸಿಕ್ ಪ್ರೊಡಕ್ಷನಲ್ಲಿ ಆ ಥರ ವ್ಯಾಲ್ಯೂ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ನನಗೆ ಆ ಥರ ಸಾಂಗ್ ಬೇಕಿತ್ತು ಕನ್ನಡದಲ್ಲಿ. ಈಗ ಯಾವುದೇ ನಾನು ನಿನ್ನ ನೋಟವು ಆ್ಯಕ್ಚುಲಿ ನನಗೆ ಐಡಿಯಾ ಬಂದಿದೆ. ಈಗ ನಾನು ಏನೇ ಸಾಂಗ್ಸ್ ಪ್ರೊಡ್ಯೂಸ್ ಮಾಡ್ತಾ ಇರೋದು ಒಂದು ಮೋಟಿವೇಶನ್ ಏನಂದರೆ, ಒಂದು 4 ಜನ ಒಂದು ಕಾರಲ್ಲಿ ಪ್ಲೇ ಆಗಬೇಕು ಸಾಂಗು ಅಂತ ಇರೋದು ನನಗೆ. ಒಂದು 4 ಜನ ಕುತ್ಕೊಂಡಾಗ ಒಂದು ವೈಬ್ ಮಾಡಕ್ ಒಂದು ಸಾಂಗ್ ಬೇಕಿತ್ತು. ಈಗ ನನಗೆ ಆ ಥರ ಎಕ್ಸ್ಪೀರಿಯನ್ಸ್ ಆಗಿದೆ. ನನ್ನ ಫ್ರೆಂಡ್ಸ್ ಜೊತೆ ಹೋದಾಗ, ಈಗ ನಮ್ಮ ಕಾಲೇಜಲ್ಲಿ ಎಲ್ಲಾದರೂ ನಾವು ಸಾಂಗ್ ಎಲ್ಲ ಹಾಕ್ಬೇಕಾದ್ರೆ ಕನ್ನಡ ಸಾಂಗ್ ಇರಲಿಲ್ಲ ಆ ಥರ ವೈಬ್ ಮಾಡೋ ಥರ. ಅಂದರೆ ಹಾಕಿದ್ರು ಓಕೆ, ಒಂದು ಇರೋ 4-5 ಸಾಂಗೇ ರಿಪೀಟಲ್ಲಿ ಬರ್ತಾ ಇತ್ತು. ಬಟ್ ಈಗ ಬರ್ತಾ ಇರೋ ಬೇರೆ ಲ್ಯಾಂಗ್ವೇಜ್ ಹೇಗೆ ಕಾಂಪಿಟೇಷನ್ ಮಾಡ್ತೀಯೋ, ಈಗ ನಮ್ಮ ಕನ್ನಡದಲ್ಲಿ ಆ ಥರ ಬರ್ತಾ ಇರಲಿಲ್ಲ ಅಂತ ನಂಗೊಂದಿತ್ತು. ಸೊ ಆ ಮೋಟಿವೇಶನಿಂದ ನಾನು ಆ್ಯಕ್ಚುಲಿ ನಿನ್ನ ನೋಟವು, ನಶೆಗಂಗಲಿ ಏನೇ ಆಗಲಿ ಆ ಥರ, ಅಂದರೆ ಆ ಥರ ಆಡಿಯನ್ಸ್ಗೆ ರೀಚ್ ಆಗಬೇಕು. ಕನ್ನಡ ಸಾಂಗ್ ಈಗ ಎಲ್ಲರೂ ಕೇಳೋದು ಬಿಡ್ತಾ ಇದ್ದಾರೆ. ಸೊ ಅಂದರೆ ನಾನು ಆ್ಯಕ್ಚುಲಿ ಆಡಿಯನ್ಸ್ ಆಗಿ ನಾನು ಯೋಚನೆ ಮಾಡಿದ್ರೆ ಆ ಥರ ಸಾಂಗ್ಸ್ ಇರಲಿಲ್ಲ. ಸೊ ಅದನ್ನು ನೋಡಿ ನಾನು ಒಂದು ಗ್ಯಾಪ್ ನೋಡಿದ್ರಿ, ಆ ಗ್ಯಾಪ್ನ ನಾನೇ ಪ್ರೊಡ್ಯೂಸ್ ಮಾಡಿ ಫಿಲ್ ಮಾಡ್ತೀನಿ. ಈಗ ನಾನೇ ಈಗ ನಮ್ಮ ಫ್ರೆಂಡ್ಸ್ ಜೊತೆ ಹೋಗ್ಬೇಕಾದ್ರೆ ನನ್ನ ಸಾಂಗ್ ಹಾಕು. ಹೆಂಗೆ ಅನ್ಸುತ್ತೆ ನಿಮ್ಮ ಸಾಂಗ್ ಎಲ್ಲರೂ ಕೇಳಿ ಏನು ಚೆನ್ನಾಗಿದೆ ಅಂತಂದಾಗೆಲ್ಲ ಫೀಡ್ಬ್ಯಾಕ್ ಕೊಟ್ಟಾಗ ಯಾವ ಥರ ಅನ್ಸುತ್ತೆ? ಬಿಕಾಸ್ ಯು ಆರ್ ಅ ನ್ಯೂ ಬಿ ಆರ್ಟಿಸ್ಟ್, ಈಗ ಶುರು ಮಾಡ್ಕೊಂಡಿದ್ದೀರಾ. ಹೌ ಡಸ್ ಇಟ್ ಫೀಲ್? ಹೌಸ್ ದ ವೈಬ್? ಇದು ತುಂಬ ಖುಷಿ ಆಗುತ್ತೆ. ಅಂದರೆ ನನಗೆ ಇಂಟೆನ್ಷನ್ ತನ್ಮಯ್ ಈ ಥರ ಸಾಂಗ್ ಮಾಡ್ತಿದ್ದೇನೆ ಅನ್ನೋದಕ್ಕಿಂತ ಕನ್ನಡದಲ್ಲಿ ಈ ಥರ ಒಂದು ಸಾಂಗ್ ಇದೆಯಲ್ಲ, ನನಗೆ ಮೇಯ್ನ್ ಅದು ಬೇಕು. ಈಗ ಆ್ಯಸ್ ಅನ್ ನಾನು ಆರ್ಟಿಸ್ಟ್ ಅದ್ರಂಗೆ ಯೋಚನೆ ಮಾಡಿದ್ರೆ ನನ್ನ ಹೆಸರು ಬರಬೇಕು ಅನ್ಸುತ್ತೆ. ಬಟ್ ಅದಕ್ಕಿಂತ ನಾನು ಆಡಿಯನ್ಸ್ ಆಗಿ ಯೋಚನೆ ಮಾಡಿದ್ರೆ, ಫಸ್ಟ್ ಆಫ್ ಆಲ್ ಕನ್ನಡ ಅಲ್ಲಿ ಆ ಥರ ನಾನು ಜೆನ್ಸಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಂತರ ಆಡಿಯನ್ಸ್ ಅಲ್ಲ, ಅದಕ್ಕೆ ನಂತರ ಆಡಿಯನ್ಸ್ಗೆ ಒಂದು ಸಾಂಗ್ ಬೇಕಿತ್ತು ಈ ಥರ, ನಿನ್ನ ನೋಟವಾಗಲಿ, ನಶೆಗಂಗಲೆ. ನೆಕ್ಸ್ಟ್ ನಾನು ಇನ್ನೊಂದು ಮಾಡ್ತಾ ಇದ್ದೀನಿ. ಮೇಯ್ನ್ ಆ ಥರ ಆಡಿಯನ್ಸ್ಗೆ ಬೇಕಾಗಿತ್ತು ಈ ಥರ ಸಾಂಗ್. ಸೊ ನಾನು ಆ ಥರ ಯೋಚನೆ ಮಾಡ್ತಾ ಇದ್ದೀನಿ. ಈಗ ಕನ್ನಡಕ್ಕೆ ಈ ಥರ, ಕನ್ನಡದಲ್ಲಿ ಈ ಥರ ಒಂದು ಸಾಂಗ್ ಬಂದಿಗೆಲ್ಲ ಕೇಳು, ಯಾರಾದ್ರೂ ಕೇಳಿದ್ರೆ ಈ ಸಾಂಗ್ ಆ ಥರ ಬರಬೇಕು. ಕನ್ನಡದಲ್ಲಿ ಈ ಥರ ಸಾಂಗ್ ಬರ್ತೀಯಲ್ಲ, ಹೊಸ ವೈಬ್ ಇರೋ ಸಾಂಗ್ ಬರ್ತೀಯಲ್ಲ ಅಂತ. ಸೊ ಅದು ನಂಗೆ ತುಂಬ ಖುಷಿ ಆಗುತ್ತೆ. ಆ ಥರ ರಿಸೀವ್ ಮಾಡ್ಕೊಂಡಿದ್ದಾರೆ ಜನಗಳು. ದ್ಯಾಟ್ಸ್ ವೆರಿ ನೈಸ್. ಈಗ ನೀವು ಎಲ್ಲೋ ಆಚೆ ಹೋಗ್ತಿರ್ತೀರಾ, ಮೆಟ್ರೋದಲ್ಲಿ ಎಲ್ಲರೂ ಟ್ರಾವೆಲ್ ಮಾಡ್ತಿರ್ತೀರ, ಅವಾಗ ನಿಮ್ಮ ಹಾಡು, ಇಲ್ಲ ಬಸ್ಸಲ್ಲಿ ಟ್ರಾವೆಲ್ ಮಾಡುವಾಗ ನಿಮ್ಮ ಹಾಡು ಏನಾದರೂ ಕೇಳಿಸ್ಕೊಂಡ್ರೆ ಅನ್ಸುತ್ತಾ ನನ್ನ ಹಾಡಿದು ಅಂತ ಹೇಳ್ಬಿಡೋಣ ಅಂತಂದೇನಾದರೂ ಅನ್ಸುತ್ತಾ? ಅಲ್ಲ, ಆ್ಯಕ್ಚುಲಿ ಒಂದ್ಸಲಿ ಮೆಟ್ರೋಲ್ ಹೋಗ್ತಾ ಇದ್ದೆ, ನನ್ನ ಎದುರುಗಡೆ ಅವನು ಇಯರ್ಫೋನಲ್ಲಿ ಅಂದರೆ ಸಾಂಗ್ ಚೇಂಜ್ ಮಾಡ್ಬೇಕಾದ್ರೆ ಬರುತ್ತಲ್ಲ, ನೋಡ್ತಾ ಇದ್ದೇನೆ ನಿನ್ನ ನೋಟ ಕೇಳಿ. ಅವಾಗ ತುಂಬ ಖುಷಿ ಆಯ್ತು. ಹೇಳಕ್ ಹೋಗಿಲ್ಲ, ಬಟ್ ತುಂಬ ಖುಷಿ ಆಗತ್ತೆ ಆ ಥರ ನೋಡಿ. ಯಾರಾದ್ರೂ ಹಿಂಗೆ ಐಡೆಂಟಿಫೈ ಮಾಡಿ ಕೇಳ್ತಾರ ನಿಮ್ಮ ಸಾಂಗ್ ಇದೆಯಾ ಇದು ಅಂತ? ಮಾಡಿದ್ದಾರೆ. ಅಂದರೆ ಈಗ ನನ್ನೆಲ್ಲರೂ ನೋಡಿದ್ದಾರೆ, ತುಂಬ ಜನ ನೋಡ್ಬಿಟ್ಟು ನೀವೇ ಅಲ್ವಾ ನಶೆಗಂಗಲೆ ನೀವೆಲ್ಲ ಮಾಡಿದ್ದು ಅಂತ. ಹೌದು, ವಿಡಿಯೋದಲ್ಲಿ ಇದ್ದೀರಲ್ಲ ನೀವು. ಅದು ಫಸ್ಟ್ ಸಾಂಗ್ ವಿಡಿಯೋ ಮಾಡಲಿಲ್ಲ, ಬಟ್ ಸೆಕೆಂಡ್ ಸಾಂಗಿಗೆ ವಿಡಿಯೋ ಮಾಡಿದ್ರಿ. ಯಾಕಂಗೆ ಫಸ್ಟ್ ಸಾಂಗ್ ಯಾಕೆ ವಿಡಿಯೋ ಮಾಡಲಿಲ್ಲ? ನಿನ್ನ ನೋಟವು ಆ್ಯಕ್ಚುಲಿ ಈಗ ನೀವೇ ಹೇಳ್ಬೇಕಂದ್ರೆ ನಿಮ್ಗೊಂದು ಪರ್ಸ್ಪೆಕ್ಟಿವ್ ಇದೆ ಫಸ್ಟ್ ಟೈಮ್ ನೀವು ಸಾಂಗ್ ಕೇಳಿದಾಗ.
ಸೊ ಇನ್ನೊಂದು ಆಡಿಯನ್ಸ್ ಹತ್ರ ಇನ್ನೊಂದು ಪರ್ಸ್ಪೆಕ್ಟಿವ್ ಇತ್ತು, ಇನ್ನೊಂದು ಆಡಿಯನ್ಸ್ ಹತ್ರ ಇನ್ನೊಂದು ಪರ್ಸ್ಪೆಕ್ಟಿವ್ ಇತ್ತು, ನನಗೊಂದು ಪರ್ಸ್ಪೆಕ್ಟಿವ್ ಇತ್ತು ನಾನು ಮಾಡ್ಬೇಕಾದ್ರೆ. ಅವಾಗ ನೋಡಿದಾಗ ಎಲ್ಲರದ್ದು ಒಂದೊಂದು ಪರ್ಸ್ಪೆಕ್ಟಿವ್. ಸೊ ಈ ಸಾಂಗಿಗೆ ಅದು ಬೇಡ ಆಗಿತ್ತು. ನನಗೆ ಇಂಟೆನ್ಷನೇ ಇರಲಿಲ್ಲ ಮ್ಯೂಸಿಕ್ ವಿಡಿಯೋ ಮಾಡಬೇಕು ಅಂತ ನಾನು ಬರೀಬೇಕಾದ್ರೆ ಸಾಂಗ್ನ. ಬರೀ ಒಂದು ವೈಬ್ ಇರೋ ಸಾಂಗ್ ಮಾಡೋಣ, ಈ ತರ ಆಡಿಯನ್ಸ್ಗೆ ರೀಚ್ ಆದರೆ ಒಳ್ಳೇದಾಗತ್ತೆ ಅಂತ. ಸೊ ಅದೇ ಇಂಟೆನ್ಷನ್ ಇದ್ದಿದ್ರು. ಸುಮ್ಮನೆ ಇಂಟೆನ್ಷನ್ ಹಾಳು ಮಾಡ್ಕೊಳ್ಳೋದು ಬೇಡ. ಒಬ್ರೊಬ್ರದ್ದು ಒಂದೊಂದು ಪರ್ಸ್ಪೆಕ್ಟಿವ್. ನೀವು ಇಮ್ಯಾಜಿನೇಷನ್ಕಿಂತ ದೊಡ್ಡ ಮ್ಯೂಸಿಕ್ ವಿಡಿಯೋ ಬೇಕಾ? ಸೊ ಅದಕ್ಕೆ ಇದಕ್ಕೆ ನಿನ್ನ ನೋಟೋ ಮ್ಯೂಸಿಕ್ ವಿಡಿಯೋ ಮ್ಯಾಸಿವ್ ರೆಸ್ಪಾನ್ಸ್ ಬಂತಲ್ಲ. ಆದ್ರೂ ನೀವು ವಿಡಿಯೋ ಸಾಂಗ್ ಮಾಡಲಿಲ್ಲ ಅಂದ್ರೂ ಆಡಿಯೋ ಇಂದಾನೆ ಪೀಪಲ್ ಹವ್ ಪುಟ್ ದೇರ್ ಓನ್ ಇಮ್ಯಾಜಿನೇಷನ್, ದೇರ್ ಓನ್ ಕ್ರಿಯೇಟಿವಿಟಿ. ಎಷ್ಟು ವಿಡಿಯೋಸ್, ಎಷ್ಟು ಜನ ಕ್ರಿಯೇಟರ್ಸ್, ನೀವು ಪೇ ಮಾಡಿದ್ರು ಅಷ್ಟು ಜನ ಕ್ರಿಯೇಟರ್ಸ್ ಇಂದ ಮಾಡಿಸ್ಕೊಳಕ್ ಆಗ್ತಿದ್ದಿಲ್ಲ ಕಾಂಟೆಂಟ್. ದಟ್ ವಾಸ್ ಅ ವೆರಿ ಗುಡ್ ಸಕ್ಸಸ್. ಫಸ್ಟ್ ಸಾಂಗ್ಗೆ ಸಕ್ಸಸ್ ಬಂದಾಗ ಹೆಂಗ್ ಅನಿಸ್ತು ನಿಮಗೆ? ಫಸ್ಟ್ ಸಾಂಗ್ ನಿಮ್ಮ ಪ್ರೊಡ್ಯೂಸ್ ಮಾಡಿರೋ ಫಸ್ಟ್ ಸಾಂಗ್ ರಿಲೀಸ್ ಮಾಡಿದ ತಕ್ಷಣ ಐ ಗೆಸ್ ಇನ್ ಸಮ್ ಪಾಯಿಂಟ್ ಆಫ್ ಟೈಮ್ ಸ್ವಲ್ಪ ದಿನದಲ್ಲೇ ನಿಮ್ಗೆ ಅದು ರಿವ್ಯೂಸ್ ಎಕ್ಸಾಕ್ಟ್ಲಿ ಅದು ಬೂಮ್ ಆಗಕ್ಕೆ ಸ್ಟಾರ್ಟ್ ಆಯ್ತು, ವೈರಲ್ ಆಗ್ತಾ ಹೋಯ್ತು. ಅದು ಹೆಂಗ್ ಅನಿಸ್ತಾ ಇತ್ತು ನಿಮ್ಗೆ? ನಿಮ್ಮ ಮನೇಲಿ ಏನಂತ ಅಂದ್ರು? ಹೌ ಪ್ರೌಡ್ ವೈ ಯೋರ್ ಪೇರೆಂಟ್ಸ್? ನಮ್ಮ ಅಪ್ಪ ಅಮ್ಮಂಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ಅದು ಎಲ್ರಿಗೂ ಆಗತ್ತಲ್ಲ, ಈ ತರ ಅವ್ರ ಮಗ ಸಾಂಗ್ ಮಾಡಿದ್ದಾನೆ. ಬಟ್ ಅದೇ ನಾನು ಈ ಸಾಂಗ್ ಮಾಡ್ಬೇಕಾದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಒಂದ್ ದಿವಸ ಅಂದ್ರೆ ಈ ತರ ರೀಚ್ ಆಗತ್ತೆ. ಯಾಕಂದ್ರೆ ನಾನು ಮಾಡಿರೋ ಸಾಂಗ್ ನಾನು ಆಡಿಯನ್ಸ್ ಅಲ್ಲಿ ನಾನು ಒಬ್ಬ ಕಾನ್ಫಿಡೆಂಟ್ ಇದ್ರಿ ನೀವು, ಆಡಿಯನ್ಸ್ ಅಲ್ಲಿ ನಾನು ಒಬ್ಬ. ಸೊ ಆ ತರ ಸಾಂಗ್ ನನಗೆ ಇಷ್ಟ ಆಗ್ತಿದೆ, ನನಗೆ ವೈಬ್ ಆಗ್ತಿದೆ ಅಂದಾಗ ಮಾತ್ರ ನಾನು ಅದನ್ನ ಕಂಟಿನ್ಯೂ ಮಾಡಿ ರಿಲೀಸ್ ಮಾಡೋದು. ಸೊ ಆ ತರ ಆಡಿಯನ್ಸ್ಗೆ ಒಂದ್ ದಿವಸ ರೀಚ್ ಆಗುತ್ತೆ. ಯಾಕಂದ್ರೆ ಕನ್ನಡದಲ್ಲಿ ಆಕ್ಚುಲಿ ಈಗ ಕಂಟೆಂಟ್ ಬರ್ತಾ ಇರೋದು ಕಮ್ಮಿ, ರೀಚ್ ಆಗ್ತಿರೋದು ಕಮ್ಮಿ. ಸೊ ಒಂದ್ ದಿವಸ ರೀಚ್ ಆಗುತ್ತೆ. ಬಟ್ ಸೆಕೆಂಡ್ ಥರ್ಡ್ ಡೇ ಇಂದಾನೆ ಜನಗಳು ಇಷ್ಟಪಟ್ಟು ರೀಲ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಎಲ್ಲಾರು ಏನಂತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ತುಂಬಾ ಖುಷಿ ಆಗುತ್ತೆ. ಅದು ಯಾವಾಗ ಜನ ಯೂಸ್ ಮಾಡ್ಕೊಂಡು ತಮ್ಮ ಒಂದು ಕ್ರಿಯೇಟಿವಿಟಿ ಹಾಕ್ತಾರಲ್ಲ, ಐ ಗೆಸ್ ದಟ್ ಇಸ್ ವೆನ್ ಯು ಆರ್ ಸಕ್ಸೀಡೆಡ್ ಆಸ್ ಅನ್ ಆರ್ಟಿಸ್ಟ್ ಅಂತ ಅನ್ಸುತ್ತೆ. ಹೌದು, ತುಂಬಾ ಖುಷಿ ಆಗುತ್ತೆ. ನಾನ್ ಒಂದು ಇಂಟೆನ್ಷನ್ ಇಂದ ಮಾಡಿರ್ತೀನಿ, ಅದು ಅಲ್ಲಿ ರೆಸಿಪ್ರೊಕೇಟ್ ಆಯ್ತು ಅಂದ್ರೆ ಸಖತ್ ಖುಷಿ ಆಗುತ್ತೆ. That's so nice. As a Gen Z, you just told that you are a Gen Z anta. How do you feel about the current scenario of Kannada music? What ಈಗ ಒಂದು ಗ್ಯಾಪ್ ಹೇಳಿದ್ರಿ, ಇಂಡಿ ಮ್ಯೂಸಿಕ್ ಇಲ್ಲ ಅಂತ. ವಾಟ್ ಎಲ್ಸ್ ಡು ಯು ಥಿಂಕ್ ಹ್ಯಾಸ್ ಟು ಬಿ ಆ್ಯಡೆಡ್? ಎಷ್ಟು ಹೊಸ ಆರ್ಟಿಸ್ಟಿಗೆ ಯಾವ ಥರ ಮೋಟಿವೇಶನ್ ಬೇಕು? ಆ್ಯಂಡ್ ಯು ಥಿಂಕ್ ವಿ ಹ್ಯಾವ್ ಸೋ ಮಚ್ ಆಫ್ ಆಡಿಯನ್ಸ್? ನಾವೇನಾದರೂ ಹೊಸದಾಗಿ ಕ್ರಿಯೇಟ್ ಮಾಡಿದ್ರೆ ಆಡಿಯನ್ಸ್ ಕೇಳ್ತಾರಾ ಈಗ ಕನ್ನಡ ಸಾಂಗ್? ಏನು ಅನಿಸುತ್ತೆ ನಿಮಗೆ ಕನ್ನಡ ಮ್ಯೂಸಿಕ್ ಇಂಡಸ್ಟ್ರಿ ಬಗ್ಗೆ? ಈಗ ಆಡಿಯನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಆಡಿಯನ್ಸ್ ಇದಾರೆ, ಎಲ್ಲರೂ ನಮ್ಮ ಆಡಿಯನ್ಸ್. ಈಗ ನಾವು ಆಕ್ಚುಲಿ ತಮಿಳ್ ಸಾಂಗ್ಸ್, ಈಗ ನಾನು ಮಾಡ್ತಿರೋ ಜಾನರ್ ಇಂಡಿ ಪಾಪ್ ಅಂತ. ಸೊ ಈ ಪಾಪ್ ಜಾನರ್, ಇಂಡಿ ಅನ್ನೋದು ಇಂಡಿಪೆಂಡೆಂಟ್, ಪಾಪ್ ಅನ್ನೋದು ಒಂದು ಜಾನರ್. ಮೂವಿಯಲ್ಲೂ ಪಾಪ್ ಜಾನರ್ ಇದೆ. ಸೊ ಇದು ಪಾಪ್ ಅನ್ನೋದು ಒಂದು ಜಾನರ್, ಅಂದ್ರೆ ವೈಬ್. ಸೊ ಅದಕ್ಕೆ ಡಿಫೈನ್ ಆಗಿಲ್ಲ ಇದನ್ನೋದು ಪಾಪ್ಗೆ, ಬಟ್ ವೈಬ್ ಮಾಡೋ ಸಾಂಗ್ಸ್ ಅದೆಲ್ಲ ಪಾಪ್ಗೆ ಬರುತ್ತೆ. ಅಂದ್ರೆ ಇದು ನಾವು ಆಕ್ಚುಲಿ ನಾವೇ ಕನ್ನಡದವರಾಗಿ ಬೆಂಗಳೂರವರಾಗಿ ನಾವೇ ತಮಿಳ್ ಸಾಂಗ್ಸ್ ಕೇಳ್ತೀವಿ, ಹಿಂದಿ ಸಾಂಗ್ಸ್ ಕೇಳ್ತೀವಿ ಈ ಪಾಪ್ ಜಾನರ್ ಅಲ್ಲಿ. ನಾವು ಅವ್ರಿಗೆ ಆಡಿಯನ್ಸ್, ಬಟ್ ನಮಗೆ ತಮಿಳ್ ಬರಲ್ಲ, ಹಿಂದಿ ಸರಿಗೆ ಬಂದಿಲ್ಲ ಅಂದ್ರೂ ನಾವು ಕೇಳ್ತೀವಿ. ಅದೇ ತರ ಅವರು ನಮ್ಗೆ ಆಡಿಯನ್ಸ್, ಬಟ್ ಅವ್ರಿಗೆ ಆ ಕಂಟೆಂಟ್ ರೀಚ್ ಆಗ್ತಾ ಇರ್ಲಿಲ್ಲ. ಈಗ ಅಂದ್ರೆ ಏನಂದ್ರೆ ಕ್ವಾಲಿಟಿ ಕಂಟೆಂಟ್ ಕೊಟ್ರೆ, ಈಗ ಹೇಗೆ KGF ಕಾಂತಾರ ಪ್ರೂವ್ ಮಾಡ್ತೋ, ಕ್ವಾಲಿಟಿ ಕಂಟೆಂಟ್ ಕೊಟ್ರು ಜನಗಳೇ ನೋಡಕ್ ಸ್ಟಾರ್ಟ್ ಮಾಡಿದ್ರಲ್ಲ. ಸೊ ಅಷ್ಟೇ, ಅವರೇ ಅದೇ ಇನ್ಸ್ಪಿರೇಷನ್ ನನಗೆ. ಅದೇ ಇನ್ಸ್ಪಿರೇಷನ್. ಸೊ ಆ ಥರ ನೀವು ಅಪ್ಕಮಿಂಗ್ ಡೇಸಲ್ಲಿ ವೈ ಜಸ್ಟ್ ಲಿಮಿಟ್ ಟು KGF ಆ್ಯಂಡ್ ಕಾಂತಾರ, ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಈ ಥರ ರೀಚ್ ಮಾಡಬಹುದು ಅಂತ. ಸೊ ದಟ್ ಈಸ್ ದ ಗ್ಯಾಪ್ ಯು ವಾಂಟ್ ಟು ಫಿಲ್ ಇನ್ ದ ಫ್ಯೂಚರ್ ಅಂತ. ಹೌದು. ಈ ಥರ ಪಾಪ್ ಜಾನರ್ ಅಲ್ಲಿ ಮೇನ್ ಏನಿಲ್ಲ, ವೈಬ್ ಕ್ರಿಯೇಟ್ ಮಾಡೋಣ. ಬೇರೆ ಲ್ಯಾಂಗ್ವೇಜ್ ಅವರು ನಮ್ಗೆ ಅವಾಗ ಅವ್ರ ಕನ್ಸ್ಯೂಮರ್ಸ್ ಆಗ್ತಾರೆ. ಈಗ ನಾವ್ ಹೇಗೆ ಅವ್ರ ಕನ್ಸ್ಯೂಮರ್ಸ್, ಅವ್ರು ನಮಗೆ ನಮ್ ಮಾಡ್ತಾರೆ. ಬೌಂಡ್ರಿ ನಮ್ ಕನ್ನಡದವರಷ್ಟೇ ಕನ್ನಡ ಸಾಂಗ್ ಕೇಳಬೇಕು ಅಂತ ಯು ಆರ್ ಏಮಿಂಗ್ ಫಾರ್ ದ ಹೋಲ್ ವರ್ಲ್ಡ್, ಐ ಜಸ್ಟ್ ದ ಕಂಟ್ರಿ. ಏನಿಲ್ಲ, ಈಗ ಸಾಂಗ್ ವೈಬ್ ಆಗ್ತಿದೆ ಅಂದ್ರೆ ನೀವು ಕೇಳ್ತೀರಾ ಅಲ್ವಾ? ಈಗ ತಮಿಳ್ ಸಾಂಗ್ ನೀವೇನಕ್ಕೆ ಕೇಳ್ತೀರಾ? ವೈಬ್ ಇದೆ. ಒಂದೊಂದು ತಮಿಳ್ ಸಾಂಗ್ಸ್ ಏನಕ್ಕೆ ಕೇಳ್ತೀರಾ? ವೈಬ್ ಇದೆ ನಿಮ್ಗೆ. ಸೊ ಏನಿಲ್ಲ, ವೈಬ್ ಕ್ರಿಯೇಟ್ ಮಾಡೋಣ, ಒಳ್ಳೆ ಕ್ವಾಲಿಟಿ ಕೊಡೋಣ. ಆಡಿಯನ್ಸ್ ಒಳ್ಳೆ ಕ್ವಾಲಿಟಿ ಕೊಟ್ರೆ ಯಾರು ಚೆನ್ನಾಗಿದೆ ಅಂತ ಕೇಳ್ತಾರೆ. ಸೊ ಅದು ನನ್ನ ಇಂಟೆನ್ಷನ್. ದಟ್ಸ್ ಅಮೇಸಿಂಗ್. ಸೊ ಮುಂದೆ ಏನು ಪ್ರಾಜೆಕ್ಟ್ಸ್ ಇದೆ, ಏನು ಗೋಲ್ ಇದೆ ತನ್ಮಯದು ಆಸ್ ಅನ್ ಆರ್ಟಿಸ್ಟ್? ಏನು ಗೋಲ್ ಇದೆ ನೆಕ್ಸ್ಟ್? ನಂದು ಥರ್ಡ್ ಇಂಡಿ ಬರ್ತಾ ಇದೆ. ಓ ವಾವ್! ಯಾವತ್ತು? ಸೆಪ್ಟೆಂಬರ್ ಅನ್ಕೊಂಡಿದ್ದೀನಿ. ಸೊ ಇನ್ನು ಸ್ವಲ್ಪ ಡಿಸಲ್ ಅಪ್ಡೇಟ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಓಕೆ, I'll stay tuned for your updates. Yeah. So ಇಯರ್ ಎಂಡ್ ಆಗೋ ಅಷ್ಟಲ್ಲಿ ನೀವು ಹೇಳಿದ್ರಿ 2026 ಸ್ಟಾರ್ಟಿಂಗಲ್ಲಿ ಯು ರಿಲೀಸ್ ಯೋರ್ ಫಸ್ಟ್ ಸಾಂಗ್. ಬೈ ದ ಎಂಡ್ ಆಫ್ 26 ವಾಟ್ ಆರ್ ಯೋರ್ ಗೋಲ್ಸ್? ನಿಮ್ದು ರೆಸಲ್ಯೂಷನ್ಸ್ ಏನಿತ್ತು 2026 ಸ್ಟಾರ್ಟಿಂಗಲ್ಲಿ, ಎಂಡಿಂಗಲ್ಲಿ ಗೋಲ್ಸ್ ಯಾವ ಥರ? ಹೌ ಯು ವಾಂಟ್ ಟು ಎಂಡ್ ದ ಇಯರ್? ನಾನು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದೆ ಒಂದು ಗೋಲಿಂದ. ಸೊ ಆ ಗೋಲ್ನ ನಾನು ಇಲ್ಲೇ ಫಸ್ಟ್ ಹೇಳ್ತಾ ಇರೋದು,
ಏನು ಅಂದರೆ ನನಗಿದ್ದಿದೆ ಅದು ಕನ್ನಡ ಸಾಂಗು ಕೇಳೋಂಗೆ ಆಗಬೇಕು ಜನಗಳು, ಒಂದು ವೈಬ್ ಇರೋ ಸಾಂಗ್ ಕೇಳೋಂಗೆ ಆಗಬೇಕು. ಈಗ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಗಳು ತೊಗೊಂಡ್ರೆ ಕನ್ನಡ ಅಂತ ಆಪ್ಷನ್ನೇ ಇಲ್ಲ. ಹೌದು, ನೀವು ಸ್ಪಾಟಿಫೈ ತೊಗೊಂಡ್ರೆ ಒಂದು ಆಪ್ಷನ್ ಇಲ್ಲ ಕನ್ನಡ ಅಂತ ಅಲ್ಲಿ. ಸೊ ಅದು ನೋಡಿದ ತಕ್ಷಣ ಇಯರ್ ಸ್ಟಾರ್ಟಿಂಗಲ್ಲಿ ನೋಡ್ತಾ ಇದ್ದೆ, ಈಗ ಸ್ಪಾಟಿಫೈ ರ್ಯಾಪ್ ಅಂತ ಒಂದು ಬರುತ್ತೆ, ಅದ್ರಲ್ಲಿ ನೋಡಿದಾಗ ಕನ್ನಡ ಆಪ್ಷನ್ನೇ ಇಲ್ಲ ಅಲ್ಲಿ. ಸೊ ಅದು ನೋಡಿದಾಗ ಸಖತ್ ಬೇಜಾರಾಯಿತು. ಅಲ್ಲಿ ಅನಿಸ್ತು ನನಗೆ ಒಳ್ಳೆ ಕ್ವಾಲಿಟಿ ಕೊಟ್ಟರೆ, ಸೊ ಅಂಥ ಆಡಿಯನ್ಸಿಗೆ ನಾವು ರೀಚ್ ಆದರೆ ಸಾಕು, ಒಳ್ಳೆ ಕ್ವಾಲಿಟಿ ಸಾಂಗ್ಸ್ ಮಾಡೋಣ ಅಂತ ಅವಾಗಿಂದ ನಾನು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಅದೇ ಮೋಟಿವೇಶನ್ ಇಂದ ಮಾಡ್ತಾ ಇದ್ದೀನಿ. ಸೊ ಇಯರ್ ಎಂಡ್ ಆಗೋಷ್ಟರಲ್ಲಿ ತನ್ಮಯ್ ಸಾಂಗ್ ಅಲ್ಲಿ ಬರೋದ್ಕಿನ ನನಗೊಂದು ಕನ್ನಡ ಸಾಂಗ್ ಟಾಪಲ್ಲಿ ಬಂತು ಅಂದರೆ ಸಖತ್ ಖುಷಿ ಆಗುತ್ತೆ. ಈಗ ನಶೆಗಂಗೆಲ್ಲ ಆಕ್ಚುಲಿ ಬೆಂಗಳೂರು ಚಾರ್ಟ್ ಇದೆ ಒಂದು, ಅದು ಸೆಕೆಂಡ್ ಪ್ಲೇಸ್ ಇದೆ. ಓ ಕಂಗ್ರಾಟ್ಸ್. ಅದು ಖುಷಿ ಆಗುತ್ತೆ ನನಗೆ. ಮೇನ್ ಆ ಥರ ಕನ್ನಡ ಸಾಂಗ್ಗಳು ಟಾಪಲ್ಲಿ ಬಿಡ್ಬೇಕು. ತನ್ಮಯ್ ಸಾಂಗ್ ಸೆಕೆಂಡಲ್ಲಿ ಇದೆ ಅನ್ನೋದಕ್ಕಿಂತ ಕನ್ನಡ ಸಾಂಗ್ ನಿನ್ನ ನೋಟವು ಒಂದು ಚಾರ್ಟ್ ಇದೆ ಸ್ಪಾಟಿಫೈಲಿ, ವೈರಲ್ 50 ಇಂಡಿಯಾ ಅಂತ. ಸೊ ಅದು ಆಲ್ ಓವರ್ ಇಂಡಿಯಾದಲ್ಲಿ ಯಾವ್ಯಾವ ಸಾಂಗ್ಸ್ ಟ್ರೆಂಡಿಂಗ್ ಇದೆಯೋ ಅದು ಬರುತ್ತೆ. ನಿನ್ನ ನೋಟವು ಸೆಕೆಂಡ್ ಪ್ಲೇಸ್ ಬಂದಿತ್ತು. ನಂಗೆ ಗೂಸ್ ಬಂಪ್ಸ್ ಬರ್ತಾ ಇದೆ. ಫಸ್ಟ್ ಟೈಮ್ ನನಗೆ ಖುಷಿ ಆಗಿದ್ದು ನನ್ನ ಸಾಂಗ್ಕಿನ ಕನ್ನಡ ಸಾಂಗ್ ಫಸ್ಟ್ ಟೈಮ್ ಅಲ್ಲಿ ಸೆಕೆಂಡ್ ಪ್ಲೇಸ್ ಬಂತಲ್ಲ ಅಂತ. ಸೊ ನಂಗೆ ಸಖತ್ ಖುಷಿ ಆಯ್ತು. ಸೊ ಇಯರ್ ಎಂಡ್ ಆಗೋ ಅಷ್ಟರಲ್ಲಿ ಕನ್ನಡ ಸಾಂಗ್ ಫಸ್ಟ್ ಪ್ಲೇಸ್ ಅಲ್ಲಿ ಬರಲಿ. ಕನ್ನಡ ಸಾಂಗ್ ಮೇನ್ ನನ್ನ ಹುಟ್ಟು ಬೆಳೆದಿರೋದು ಬೆಂಗಳೂರಲ್ಲಿ, ಇಲ್ಲಿಗೆ ನಾವು ಕಾಂಟ್ರಿಬ್ಯೂಟ್ ಮಾಡೋಣ ಅಂತಾನೆ ಇರೋದು ನನಗೆ. ನನ್ನ ಲ್ಯಾಂಗ್ವೇಜ್ ಕಾಂಟ್ರಿಬ್ಯೂಟ್ ಮಾಡೋಣ, ನನ್ನ ಭಾಷೆಗೆ. ಸೊ ಅದಕ್ಕೆ ಏನಾಗುತ್ತೋ ಕ್ವಾಲಿಟಿ ಕಂಟೆಂಟ್ ಕೊಡಬೇಕಷ್ಟೇ ನನಗಿರೋದು ಇಂಟೆನ್ಷನ್. ದಟ್ಸ್ ಸೋ ನೈಸ್. ಈಗ ನೀವು ಬೆಂಗಳೂರಲ್ಲಿ ಹುಟ್ಟು ಬೆಳೆದಿದ್ದು ಅಂತ ಅಂದ್ರಿ, ಬಟ್ ಆ್ಯಸ್ ಅ ಜೆನ್ಸಿ ಈಗ ಮ್ಯೂಸಿಕ್ ಟೇಸ್ಟ್ ಅಂತ ಅಂದರೆ ಪೀಪಲ್ ವಿಲ್ ಲೈಕ್ ಐ ಲಿಸನ್ ಟು ಇಂಗ್ಲೀಷ್ ಮ್ಯೂಸಿಕ್, ಐ ಲಿಸನ್ ಟು ಹಿಂದಿ ಮ್ಯೂಸಿಕ್, ಆ ಥರ ಹೇಳ್ತಾರೆ. ಆ ಥರ ಮ್ಯೂಸಿಕ್ ಕೇಳಿದಷ್ಟೇ ತಾವು ಕೂಲ್ ಅಂತ ಅನಿಸುತ್ತೆ. ಬಟ್ ಕನ್ನಡನ ಯಾವ ಥರ ಕೂಲ್ ಮಾಡ್ಬೋದು ಅಂತ ಅಂತೀರಾ? ಕನ್ನಡ ಮ್ಯೂಸಿಕ್ ಕೇಳೋದನ್ನು ಕೂಲ್ ಯಾವ ಥರ ಮಾಡ್ಬೋದು ಅಂತೀರಾ ನೀವು? ರೀಸೆಂಟ್ ಆಗಿಂದ ಈಗ ಪಾಪ್ ಅನ್ನೋ ಜಾನರ್ ಟ್ರೆಂಡ್ ಆಗ್ತಿದೆ. ಈಗ ಹಿಂದಿಯಲ್ಲಿ ಒಂದಷ್ಟು ಜನ ಆರ್ಟಿಸ್ಟ್ಗಳು ಬಂದು, ಈಗ ಏನಿಲ್ಲ, ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಯಾವುದೋ ಪಾರ್ಟ್ ಟ್ರೆಂಡ್ ಆಯ್ತು ಅಂದ್ರೆ ಅದನ್ನ ಯೂಸ್ ಮಾಡೋದು, ನಾನು ರೀಲ್ ಮಾಡಿದೆ, ಸೊ ಅದಿದೆ. ಬಟ್ ಮೇನ್ ಆ ಜಾನರ್ ಕನ್ನಡ ಸಾಂಗ್ಸ್ಗಳಿಲ್ಲ. ನೀವು ನೋಡಿದ್ರು ಅಷ್ಟೊಂದು ಜಾಸ್ತಿ ಕನ್ನಡ ಸಾಂಗ್ಸ್ಗಳಿದೆ. ಏನೇ ಹಾಕಿದ್ರು ಒಂದು 2010 ಆ ಟೈಪ್ ಕನ್ನಡ ಸಾಂಗ್ಸ್ ಆಗ್ತಿದ್ವಿ. ಬಟ್ ನಿನ್ನ ನೋಟವು ಬಂದಾಗ ಒಂದು ಆಲ್ಮೋಸ್ಟ್ ಒಂದು 50,000 ರೀಲ್ಸ್ ಆಗೋಗ್ಬಿಟ್ಟಿದೆ ಆಲ್ರೆಡಿ ಅದಕ್ಕೆ. ಸೊ ಅದೇನಿಲ್ಲ ಅಂದ್ರೆ ಒಳ್ಳೆ ಕ್ವಾಲಿಟಿ ಕಂಟೆಂಟ್ ಕೊಟ್ರೆ ಜನಗಳೇ ಅನ್ಕೊಂತಾರೆ. ಈಗ ನನಗೆ ತುಂಬಾ ಜನ ಹೇಳಿದ್ದಾರೆ ಈ ಸಾಂಗ್ ಈ ತರ, ಅಂದ್ರೆ ಅವ್ರ ಪ್ಲೇ ಲಿಸ್ಟ್ಗಳು ನೋಡಿದ್ರು ನನ್ನ ಸಾಂಗು ಈಗ ಹೇಗೆ ನೀವು ಹೇಳಿದ್ರಲ್ಲ ಈ ಕೂಲ್ ಸಾಂಗ್ಸ್ ಅಂತಿರಲ್ಲ, ಆ ಸಾಂಗ್ ಮಧ್ಯ ನಿನ್ನ ಆಲ್ರೆಡಿ ಅಚೀವ್ ದಟ್ ಗೋಲ್ ಅಂತ ಅಲ್ವಾ? ಕೂಲ್ ಸಾಂಗ್ ಆಗ್ಬಿಟ್ಟಿದೆ ಆಲ್ರೆಡಿ ಇದು ಕನ್ನಡಕ್ಕೆ. ಅಂದ್ರೆ ಕೂಲ್ ಅಂದ್ರೆ ಅವ್ರಿಗೆ ಕೊಟ್ರೆ ಜನಗಳು ನೀವೇ ಕೇಳಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ, ಕ್ವಾಲಿಟಿಯಿಂದನೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ನಾನು ಮೇನ್ ಆ ಥರ ಕ್ವಾಲಿಟಿ ಕೊಟ್ರೆ ಸಾಕು. ಆರ್ಟಿಸ್ಟ್ಗಳಿಗೆ ಯಾರೇ ಮಾಡ್ತಿದ್ರು ಆ ಥರ ಕ್ವಾಲಿಟಿ ಕೊಟ್ರೆ ಜನಗಳಿಗೆ ಗೊತ್ತಾಗುತ್ತೆ. ನಾವು ಕೂಲ್ ಸಾಂಗ್ ಅನ್ನೋ ಹೇಳೋದ್ಕಿನ್ನ ಒಳ್ಳೆ ಪ್ರೀಮಿಯಂ ಸಾಂಗ್, ಒಳ್ಳೆ ಪ್ರೀಮಿಯಂ ಕಂಟೆಂಟ್ ಕೊಡೋಣ ಅವ್ರಿಗೆ. ಸೊ ಅದನ್ನ ಯೂಸ್ ಮಾಡಿದ್ರೆ ಅವ್ರಿಗೂ ಖುಷಿ ಆಗಬೇಕು. ನಾನು ಒಂದು ಒಳ್ಳೆ ಈಗ ಲ್ಯಾಂಗ್ವೇಜ್ ಬರ್ದಿರೋರು ಈ ಸಾಂಗ್ ಯೂಸ್ ಮಾಡಿದಾಗ ಒಳ್ಳೆ ಚೆನ್ನಾಗಿರೋ ವೈಬ್ ಇರೋ ಸಾಂಗ್, ಒಳ್ಳೆ ಪ್ರೀಮಿಯಂ ಸಾಂಗ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಅವ್ರು ಯೂಸ್ ಮಾಡ್ತಾರೆ. ಸೊ ಅದು ಮೇನ್ ಇಂಪಾರ್ಟೆಂಟ್. ಸೋ ನೈಸ್. ಈಗ ಎರಡು ಹಾಡು ಬಂದ ಮೇಲೆ ಯಾವ್ದಾದ್ರು ಬಿಗ್ ಶಾಟ್ಸ್ ನಿಮಗೆ ಅಪ್ರೋಚ್ ಮಾಡಿದ್ರೆ ನಮ್ಮ ಮೂವಿಗೆ ಮಾಡಿಕೊಡಿ, ನಾವು ನಿಮ್ಮ ಜೊತೆ ಮ್ಯೂಸಿಕ್ ಮಾಡ್ತೀವಿ, ಕೊಲಾಬ್ರೇಟ್ ಮಾಡ್ತೀವಿ ಅಂತ ಏನಾದರೂ? ಅಲ್ಲ, ಎಷ್ಟೊಂದು ಮೂವಿ ಆಫರ್ಸ್ ಬಂದಿದೆ. ಬಟ್ ಸದ್ಯಕ್ಕೆ ನನಗೆ ಮೇಯ್ನ್ ನನಗೆ ಇಯರ್ ಸ್ಟಾರ್ಟಿಂಗಲ್ಲೇ ನಾನು ಇದೇ ಥರ ಲೈಕ್ ಕನ್ನಡ ಇಂಡಿಪೆಂಡೆಂಟ್ ಮ್ಯೂಸಿಕ್ ಅಲ್ಲಿ ಮಾಡಬೇಕು ಅಂತ ನಾನು ಗೋಲ್ ಹಾಕೊಂಡಿರೋದ್ರಿಂದ ಸದ್ಯಕ್ಕೆ ನಾನು ಇನ್ನೂ ಇಂಡಿಪೆಂಡೆಂಟ್ ಮ್ಯೂಸಿಕ್ಕೇ ಮಾಡ್ತೀನಿ. ಬಟ್ ಒಳ್ಳೆ ಯಾವ್ದಾದ್ರು ಆಪರ್ಚುನಿಟಿ ಬಂದ್ರೆ ಶೋರ್ ಮಾಡ್ತೀನಿ. ನಂಗೆ ಮೇನ್ ಗೋಲ್ ಇರೋದೇ ಆಕ್ಚುಲಿ ಕನ್ನಡ. ಈಗ ಒಂದು ಸಿನಿಮಾ ಇಂದ ನೀವು ಎದ್ದು ಬರ್ಬೇಕಾದ್ರೆ ಆ ಮ್ಯೂಸಿಕ್, ಆ ಗುಂಗಿರುತ್ತೆ ನೋಡಿ, ಆ ಗುಂಗಿಂದ ಎದ್ದು ಬರ್ಬೇಕು, ಒಂದು ಮ್ಯೂಸಿಕ್ ಗುಂಗಿಂದ. ಸೊ ಅದು ನನ್ನ ಮೇನ್ ಗೋಲು. ಸೊ ಒಂದು ಆಪರ್ಚುನಿಟಿ ಸಿಕ್ಕಿದಾಗ ನಾನು ಆಕ್ಚುಲಿ ಗ್ರಾಬ್ ದ ಆಪರ್ಚುನಿಟಿ, ಜಂಪ್ ಫಾರ್ ಇಟ್. ಹೇಗೆ ಅನಿರುದ್ಧು ಈಗ ರೀಸೆಂಟ್ ಆಗಿ ಸಾಯಿ ಅಭ್ಯಂಕರ್ದೊಂದು ಮೂವಿ ಬಂತು, ಜನಗಳ ಮ್ಯೂಸಿಕ್ ಡೈರೆಕ್ಟರ್ಗೋಸ್ಕರನೇ ಹೋಗ್ತಾರೆ. ಈಗ ಅನಿರುದ್ಧು ಮೊನ್ನೆ ಡಿ ಸಿ ಎಲ್ ಸ್ಕೋರ್ ಮಾಡಿದ್ರು. ಸೊ ಆ ಮೂವಿ ಅನಿರುದ್ಧಗೋಸ್ಕರನೇ ಎಲ್ಲರೂ ಹೋಗಿರೋದು, ಅರ್ಧಕ್ಕರ್ಧ ಜನ. ನಾನು ಅದಕ್ಕೆ ಹೋಗಿರೋದು. ತಮಿಳ್ ನನ್ಗೆ ಅರ್ಥ ಆಗಿಲ್ಲ ಅಂದ್ರೂ ಅನಿರುದ್ಧಗೋಸ್ಕರ ಹೋಗಿದ್ದೀನಿ. ರೆಸೊನೇಟ್ ಆಗ್ತೀನಿ ಆ ಆರ್ಟಿಸ್ಟ್ ಜೊತೆ ನಾನು. ಸೊ ಆ ತರ ಫಸ್ಟ್ ನನ್ನ ಮ್ಯೂಸಿಕ್ ಜನಗಳಿಗೆ ರೆಸೊನೇಟ್ ಆಯ್ತು, ನನ್ನ ಮ್ಯೂಸಿಕ್ ಇಷ್ಟ ಆಯ್ತು ಅಂದ್ರೆ, ಸೊ ನಂಗೆ ಮೇನ್ ಇಂಟೆನ್ಷನ್ ಇರೋದು ಅದು, ಜನಗಳು ಮ್ಯೂಸಿಕ್ಗೋಸ್ಕರ ಆದ್ರೂ ಥಿಯೇಟರ್ಗೆ ಬರಬೇಕು ಅಂತ. ದ್ಯಾಟ್ಸ್ ನೈಸ್. ಯಾರಾದರೂ ಮೆಸೇಜ್ ಮಾಡಿದ್ರೆ ದೊಡ್ಡ ಆರ್ಟಿಸ್ಟ್ ನಿಮ್ದು ಹಾಡು ಬಂದ ತಕ್ಷಣ ಚೆನ್ನಾಗಿದೆ, ಕೀಪ್ ಇಟ್ ಅಪ್, ಆಲ್ ದಿ ಬೆಸ್ಟ್ ಅಂತ?
ಇವತ್ತು ತುಂಬಾ ಜನ ಮಾಡಿದ್ದಾರೆ, ಹಂಗೆ ಯೂಸು ಮಾಡಿದ್ದಾರೆ ಸಾಂಗ್ಸ್. ರುಕ್ಮಿಣಿ ವಸಂತ್ ಅವ್ರು ಮಾಡಿದ್ದಾರೆ, ಓ ರುಕು ಅವರು ಮಾಡಿದ್ದಾರೆ, ಆಮೇಲೆ ಸಪ್ತಮಿ ಗೌಡ ಅವ್ರು ಮಾಡಿದ್ದಾರೆ. ದಟ್ಸ್ ನೈಸ್. ಆಲ್ಮೋಸ್ಟ್ ಎಲ್ಲ ನೀವು ಕೊಲಾಬ್ರೇಟ್ ಮಾಡ್ತೀರಾ, ದುಡ್ಡು ಕೊಟ್ಟು ಮಾಡ್ತೀರಾ ಅಂದ್ರೂ ದೊಡ್ಡ ದೊಡ್ಡ ಆರ್ಟಿಸ್ಟ್ ಕಡೆ ಮಾಡ್ಸೋಕ್ಕಾಗಲ್ಲ. ದೇ ಹ್ಯಾವ್ ಇಂಡಿಪೆಂಡೆಂಟ್ಲಿ ಚೋಸ್ ಫಾರ್ ಯುವರ್ ಸಾಂಗ್. ನಿಮ್ಮ ಹಾಡನ್ನ ತಗೊಂಡು ಮಾಡಿದ್ದಾರೆ ಅಂತಂದಾಗ ಅವ್ರಿಗೂ ಇಷ್ಟ ಆಯ್ತು. ಅಂದ್ರೆ ಮೇನ್ ಅವ್ರಿಗೂ ಒಳ್ಳೆ ಕಂಟೆಂಟ್ ರೀಚ್ ಆಗಿದೆ. ಸೊ ಅದು ನನಗೆ ಅವಾಗ ಖುಷಿ ಆಯ್ತು. ಅದ್ ಎದ್ದ ತಕ್ಷಣ ಓ ಮೈ ಗಾಡ್ ರುಕ್ಮಿಣಿ ವಸಂತ್ ಯೂಸ್ ಮೈ ಸಾಂಗ್ ಅಂತ ಅಂದ ತಕ್ಷಣ ಅವತ್ತಂತೂ ರುಕ್ಮಿಣಿ ವಸಂತ್ ಅವ್ರು ಯೂಸ್ ಮಾಡಿದ ತಕ್ಷಣ ಎಲ್ಲರೂ ನಂಗೆ ಕಳಿಸ್ತಿದ್ದಾರೆ, ಆ ಪೋಸ್ಟ್ ಟ್ಯಾಗ್ ಮಾಡ್ತಿದ್ದಾರೆ, ತನ್ಮಯ್ ನೋಡು 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 ನೋಡು. ಖುಷಿ ಅಮೇಝಿಂಗ್. ಸೊ ಈಗ ಗೋಲ್ಸ್ ಮತ್ತೆ ಏನಾದರೂ ದೊಡ್ಡ ಕೊಲಾಬರೇಟ್ ಮಾಡಬೇಕು ಇಂಥ ಆರ್ಟಿಸ್ಟ್ ಜೊತೆ ಅಂತ, ನಾಟ್ ದಿಸ್ ಇಯರ್, ಅಟ್ಲೀಸ್ಟ್ ಇನ್ ದ ಅಪ್ಕಮಿಂಗ್ 5 yearsಲ್ಲಿ ಇಂಥ ಆರ್ಟಿಸ್ಟ್ ಜೊತೆ ನಾನು ಕೊಲಾಬ್ರೇಟ್ ಮಾಡಬೇಕು, ಬೀಟ್ ಅ ಕಾಂಟೆಂಟ್ ಕ್ರಿಯೇಟರ್, ಆ್ಯಕ್ಟರ್ ಅವರ ಮ್ಯೂಸಿಷಿಯನ್ ಅಂತ ಅಂದರೆ ಯಾರು? ಒನ್ ಅಮಾಂಗ್ ಆಲ್ ಆಫ್ ದೆಮ್. ಕೊಲಾಬ್ರೇಷನ್ನು ನೋಡೋಣ, ಅನಿರುದ್ಧ್ ಅವ್ರ ಜೊತೆ ಆಯ್ತು. ಅನಿರುದ್ಧ್ ಫ್ಯಾನ್ ಬಾಯ್ ಅಂತ ಅನ್ನಿಸ್ತಾ ಇದೆ ಈಗ ನೀವು ಅವ್ರು ಹೇಳ್ತಾ ಇರೋದು ನೋಡಿದ್ರೆ. ಓಕೆ, ಎಕ್ಸೆಪ್ಟ್ ಫಾರ್ ಅನಿರುದ್ಧ್ ಬೇರೆ ಯಾರಾದ್ರೂ ಇದ್ದಾರಾ? ಯಾರು ಅಂದರೆ ತುಂಬ ಜನ ಆರ್ಟಿಸ್ಟ್ ಇಷ್ಟ ನನಗೆ, ಆ ಥರ ಏನಿಲ್ಲ. ತುಂಬ ಆರ್ಟಿಸ್ಟ್ಗಳು ಇಷ್ಟ ನನಗೆ. ಅವ್ರ ಸಾಂಗ್ ನಂಗೆ ರೆಸೊನೇಟ್ ಆಗ್ತಿದೆ ಅಂದರೆ ನನ್ನ ಲ್ಯಾಂಗ್ವೇಜ್ ನಂಗೆ ಅರ್ಥ ಆಗಿಲ್ಲ ಅಂದ್ರೆ ನಾನು ಕೇಳ್ತೀನಿ. ಆ ಥರ ಈಗ ಮಲಯಾಳಂ ನಂಗೆ ಒಂಚೂರು ಬರಲ್ಲ, ತಮಿಳು ಒಂಚೂರು ಬರಲ್ಲ, ನನಗೆ ಒಂಚೂರು ಬರಲ್ಲ. ಆದರೂ ನಾನು ಅವ್ರು ಮಾಡೋ ಮ್ಯೂಸಿಕ್ಗೆ ರೆಸೊನೇಟ್ ಆಗ್ತಿದೆ ಅಂದರೆ ಆ ಆರ್ಟಿಸ್ಟ್ನ ಫಾಲೋ ಮಾಡ್ತೀನಿ ನಾನು. ಸೊ ಯಾರು ಆರ್ಟಿಸ್ಟ್ ಆದರೂ ನೆಕ್ಸ್ಟ್ ಕೊಲಾಬ್ರೇಟ್ ಮಾಡೋಣ. ನನಗೆ ಇಂಟೆನ್ಷನ್ ಇರೋದೇ ಕನ್ನಡ ಮ್ಯೂಸಿಕ್, ಕನ್ನಡದಲ್ಲೂ ಈ ಥರ ಕೊಲಾಬ್ರೇಷನ್ಸ್ ಮಾಡ್ಬೋದಾ? ಸೊ ಮಾಡೋಣ, ನಿಧಾನಕ್ಕೆ ಮಾಡೋಣ, ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು. ಸೊ ಈಗ ಒಂದು ಕ್ವಿಕ್ ಆಗಿ ದಿಸ್ ಆರ್ ದ್ಯಾಟ್ ರ್ಯಾಪಿಡ್ ಫೈರ್ ಮಾಡೋಣ, ಆಯ್ತಾ? ಓಕೆ, ರೆಡಿ? ಹೇಳಬೇಕು ಪಟ್ ಅಂತ. ಸಿಂಗಿಂಗ್ ಆರ್ ಪ್ರೊಡ್ಯೂಸಿಂಗ್? ಸ್ಯಾಂಡಲ್ವುಡ್ ಆರ್ ಇಂಡಿ? ಬೋತ್? ಇಂಡಿ, ಬಟ್ ಬೋತ್. ವೈ ನಾಟ್? ಸೋಲೋ ಟ್ರ್ಯಾಕ್ ಆರ್ ಕೊಲಾಬರೇಷನ್? ಬೋತ್. ಅಂದ್ರೆ ಒಟ್ಟಲ್ಲಿ ಮ್ಯೂಸಿಕ್ ಚೆನ್ನಾಗಿತ್ತು ಅಂದ್ರೆ ಓಕೆ. ಲಿರಿಕ್ಸ್ ಫಸ್ಟ್ ಆರ್ ಮೆಲಡಿ ಫಸ್ಟ್? ನಾನು ಎರಡೂ ಮಾಡ್ತೀನಿ. ಎರಡೂ ಮಾಡ್ತೀರಾ? ಕ್ರಿಯೇಟಿವ್ ಪ್ರೋಸೆಸ್ ಅಲ್ಲ? ಕ್ರಿಯೇಟಿವ್ ಪ್ರೋಸೆಸ್. ಸೊ ಬೋತ್ ಅಂತ ಆನ್ಸರ್ಸ್ ಜಾಸ್ತಿ ಇದಾವೆ ಅಲ್ಲಿ. ಓಕೆ. ಗಿಟಾರ್ ಆರ್ ಪಿಯಾನೋ? ಪಿಯಾನೋ. ಓಕೆ. ತಬ್ಲಾ ಆರ್ ಡ್ರಮ್ಸ್? ತಬ್ಲಾ. ಓಕೆ. ಬಿಗ್ ಸ್ಟೇಜ್ ಆರ್ ಇಂಟಿಮೇಟ್ ಗಿಗ್? ಬಿಗ್ ಸ್ಟೇಜ್. ಯು ಆರ್ ಏಮಿಂಗ್ ಫಾರ್ ದ ಬಿಗ್ ಸ್ಟೇಜ್. ಸ್ಪಾಟಿಫೈ ಆರ್ ಯೂಟ್ಯೂಬ್? ಎರಡು. ಎಲ್ಲ ಕಡೆ ಜನಗಳು ಕೇಳ್ತಾರೆ. ಓಕೆ. Any songs inspired by your ex or crush? Ex or crush? ಇಲ್ಲ, ಯಾರು ಇಲ್ಲ. ಕೆನ್ನೆಯು ಕೆಂಪಿನ ಗುಲಾಬಿ ಹೂವ ಅಂದಾಗ ಯಾರು ಕ್ರಶ್ ಇದ್ದಿದ್ದಿಲ್ಲ? ಇಲ್ಲ, ಅದು ಇಮ್ಯಾಜಿನರಿ. ಓಕೆ. ನೆಕ್ಸ್ಟ್, ಮನಿ ಆರ್ ಆರ್ಟಿಸ್ಟಿಕ್ ಸ್ಯಾಟಿಸ್ಫ್ಯಾಕ್ಷನ್? ಆರ್ಟಿಸ್ಟಿಕ್ ಸ್ಯಾಟಿಸ್ಫ್ಯಾಕ್ಷನ್ ಆಲ್ ದ ಟೈಮ್. ಫುಲ್ ಟೈಮ್ ಜಾಬ್ ಇದೆ ಮನಿಗಂತನ? ಅದು. ಓಕೆ. ಇಫ್ ದೇರ್ ಇಸ್ an apocalypse where ನಿಮ್ಗೆ 2 ಆಪ್ಷನ್ ಕೊಟ್ಟಿರ್ತಾರೆ, that you should either never sing again or never produce again, what would you choose? never sing or never produce? ವಾಪಸ್ ಬಂದ್ಬಿಡ್ತೀನಿ. ಅಪಾಕಲಿಪ್ಸ್ ನಿಮ್ಗೆ ಬೇರೆ ಆಪ್ಷನ್ ಇಲ್ಲ, ವರ್ಲ್ಡ್ ಇಸ್ ಎಂಡಿಂಗ್, ಬಟ್ ಯು ಹ್ಯಾವ್ 2 ಆಪ್ಷನ್ಸ್. ಇಲ್ಲ, ಎರಡೂ ಇಷ್ಟ ನನಗೆ. ಇಲ್ಲ, ಚೂಸ್ ಮಾಡಲೇಬೇಕು ಅಂತಂದ್ರೆ ಮಾಡಕ್ ಬಿಡಲ್ಲ, ಎರಡೂ ಬೇಕು ನಿಮಗೆ ಅಂತ ಫೈಟ್ ಮಾಡ್ಬಿಡ್ತೀರಾ? ಓಕೆ. ಒನ್ ಅನ್ಪಾಪ್ಯುಲರ್ ಒಪಿನಿಯನ್ ಅಬೌಟ್ ಎನಿಥಿಂಗ್ ಇನ್ ದ ವರ್ಲ್ಡ್? ಏನಿಲ್ಲ ಅನ್ಸುತ್ತೆ. ಆ ಥರ ಏನೋ ಅನ್ಪಾಪ್ಯುಲರ್? ಯು ಹ್ಯಾವ್ ಓನ್ಲಿ ಪಾಪ್ಯುಲರ್ ಒಪಿನಿಯನ್ಸ್ ಹಂಗಿದ್ರೆ. ಓಕೆ. ಒನ್ ಥಿಂಗ್ ಯು ಆರ್ ಒಬ್ಸೆಸ್ಡ್ ವಿತ್ ರೈಟ್ ನೌ? ಒಬ್ಸೆಸ್ಡ್ ವಿತ್ ಮ್ಯೂಸಿಕ್ ಓನ್ಲಿ, ನಥಿಂಗ್ ಎಲ್ಸ್? ಇಲ್ಲ. ನಾಟ್ ಇವನ್ ಆಬ್ಸೆಷನ್ ಮೂವಿ? ಅದು ನೋಡಿದೆ, ಬಟ್ ಅದರಲ್ಲೂ ನಂಗೆ ಮ್ಯೂಸಿಕ್ ಇಷ್ಟ ಆಯ್ತು. ಓಕೆ. ಒನ್ ವರ್ಡ್ನಲ್ಲಿ ಡಿಸ್ಕ್ರೈಬ್ ಮಾಡಬೇಕು. ಓಕೆ. ನೋ ಕ್ಯಾಪ್ ಅಡ್ಡ ಶೋ ಬೈ ಸೃಷ್ಟಿ? ಇಂಟ್ರೆಸ್ಟಿಂಗ್. ಓಕೆ. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಅಮೇಝಿಂಗ್ ಟಾಕಿಂಗ್ ಟು ಯು. ಸೊ ಯೂಶ್ವಲಿ ಎಂಡ್ ಮಾಡುವಾಗ ನಾನು ಹೆಂಗೆ ಮಾಡ್ತೀನಿ ಅಂತಂದರೆ, ಯು ಹ್ಯಾವ್ ಟು ಟಾಕ್ ಲುಕಿಂಗ್ ಅಟ್ ದ ಕ್ಯಾಮ್ರಾ, ಯೋರ್ ಕ್ಯಾಮ್ರಾ, ಆ್ಯಂಡ್ ನೇರ ದಿಟ್ಟ ನಿರಂತರ ಅಂತ. ದಟ್ ಈಸ್ ಅ ಟ್ಯಾಗ್ ಲೈನ್ ಆಫ್ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅಂತ. ಬಟ್ ಆ್ಯಸ್ ಅನ್ ಆರ್ಟಿಸ್ಟ್ ನೀವು ಯಾವುದಾದ್ರೂ ನಿಮ್ಮ ಹಾಡಿನ ಟ್ಯೂನಲ್ಲಿ ಅದನ್ನು ಹೇಳ್ಬೋದು ಅಂತಂದರೆ ಹೇಗೆ ಹೇಳ್ತೀರಾ? ಯು ಹ್ಯಾವ್ ಟು ಲುಕ್ ಅಟ್ ದ ಕ್ಯಾಮ್ರಾ ಆ್ಯಂಡ್ ಟೆಲ್ ಇಟ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನೇರ ದಿಟ್ಟ ನಿರಂತರ ನೀನೇ ಅಲ್ಲವೇ? ಇದೇ ಥರ ಒಳ್ಳೆ ಸಾಂಗ್ಸ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಯೂಟ್ಯೂಬ್ ಚಾನೆಲ್ನ ನೋಡಿ. ಹಾಗೆ ಇದೇ ಥರ ಎಂಟರ್ಟೈನಿಂಗ್ ಶೋಸ್ ಮತ್ತು ಪಾಡ್ಕಾಸ್ಟ್ಗಳಿಗಾಗಿ ಬೆಂಗಳೂರು ಬಸ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್. ನಾನು, ನೀವು, ಅವರು, ಪ್ರತಿಯೊಬ್ಬರದ್ದು ಒಂದು ಸ್ಟೋರಿ.
ಇವ್ರ ಲೈಫ್ ಇಷ್ಟೇ ಇಲ್ಲ ಅನ್ನೋರ್ ಮಧ್ಯದಲ್ಲಿ ಎದ್ದು ನಿಂತ ಯುವ ಪವರ್. ಕಣ್ಣೀರ್ ಬೇಕೇ ಬೇಕಾ? ಇದು ರಿಯಾಲಿಟಿ ಶೋ ಅಲ್ಲ, ರಿಯಲ್ ಶೋ. ವೆಲ್ಕಮ್ ಟು ನೋ ಕ್ಯಾಪ್ ಅಡ್ಡ. ಇಲ್ಲಿ ನೋ ಫಿಲ್ಟರ್ಸ್, ನೋ ಸ್ಕ್ರಿಪ್ಟ್ಸ್, ಅಂಡ್ ಇಂಪಾರ್ಟೆಂಟ್ಲಿ ನೋ ಕ್ಯಾಪ್.